ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಈ ಬಾರಿ ನಾವು ಕೊಡ್ತಾ ಇರುವಂಥ ಹಲವಾರು ವಿಡಿಯೋಗಳಲ್ಲಿ ಯಾವ ವಿಚಾರ ಇದೆ ಅಂತ ಹೇಳಿದ್ರೆ, ನೀವು ಕೇಳಿರುವಂಥ ವಿಚಾರಗಳನ್ನೇ ಅದರಲ್ಲಿ ಹೆಕ್ಕಿ ಭಾಳಷ್ಟು ಜನರಿಗೆ ಬೇಕಾಗಿರುವಂಥ ವಿಷಯವನ್ನೇ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇದ್ದೀನಿ, ಪರ್ಸ್ನಲ್ ವಿಷಯಗಳು ಇದರಲ್ಲಿ ಇರಲ್ಲ. ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ನಮಗೆ ಮನೆಗೆ ಬಾಡಿಗೆದಾರರು ಬರ್ತಾ ಇಲ್ಲ, ಮನೆ ಸಮಸ್ಯೆ ಇದೆ, ಅಥವಾ ನಮ್ಮ ಜಾಗದಲ್ಲಿ ಸಮಸ್ಯೆ ಇದೆ, ಲಿಟಿಗೇಷನ್ ಇತ್ಯಾದಿಗಳು ನಡೀತಾ ಇದೆ. ಸರ್, ನಮ್ಮ ಜಾಗನ ಯಾರು ತಗೋತಾ ಇಲ್ಲ, ನಾವು ಖರೀದಿಗಂತ ಇಟ್ಟಿದ್ದೀವಿ ಅಥವಾ ಅದನ್ನು ಕ್ರಯ ಮಾಡೋದಕ್ಕಂತ ಇಟ್ಟಿದ್ದೀವಿ, ವಿಕ್ರಯ ಮಾಡೋದಕ್ಕಿದ್ದೀವಿ, ಸಿಗ್ತಾ ಇಲ್ಲ. ಸೇಲ್ ಮಾಡೋದಕ್ಕಿದ್ದೀವಿ, ಸಿಗ್ತಾ ಇಲ್ಲ. ತಗೋಬೇಕಂತಿದ್ದೀವಿ, ಒಳ್ಳೆ ಜಾಗ ಸಿಗ್ತಾ ಇಲ್ಲ, ಅಥವಾ ನಾವು ಸೇಲ್ ಮಾಡಬೇಕಂತಿದ್ದೀವಿ, ತಗೊಳ್ಳೋರು ಸಿಗ್ತಾ ಇಲ್ಲ. ಎರಡನ್ನೂ ತಗೊಳ್ಳಿ, ಕ್ರಯ ವಿಕ್ರಯ ಬೋತ್. ಆಯ್ತಾ? ಅದೇ ರೀತಿ ನಮ್ಮ ಮನೆಗೆ ಬಾಡಿಗೆಯವ್ರು ಬರ್ತಾ ಇಲ್ಲ, ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಇರುವವರು ಈ ಪರಿಹಾರವನ್ನ ಮಾಡಬೇಕು. ಇದು ಒಂದು. ಎರಡನೇದು, ಈ ಭೂಮಿ ಯಾರ ಹೆಸರಿನಲ್ಲಿರ್ತದೆ, ಈ ಮನೆ ಯಾರ ಹೆಸರಿನಲ್ಲಿದೆ, ನಮ್ಮ ತಾಯಿ ಹೆಸರಿನಲ್ಲಿದೆ, ಅವರೇ ಮಾಡಬೇಕು ಪರಿಹಾರ. ಒಂದು ಮಾತಿಗೆ ಹೇಳ್ತಾ ಇದ್ದೀನಿ, ಓಕೆ? ಈ ಮನೆ ಯಾರ ಹೆಸರಿನಲ್ಲಿದೆ, ನಮ್ಮ ತಂದೆ ಹೆಸರಿದೆ, ಅವರೇ ಈ ಪರಿಹಾರವನ್ನ ಮಾಡಬೇಕು. ಈ ಭೂಮಿ ಯಾರ ಹೆಸರಿನಲ್ಲಿದೆ, ಭೂಮಿಗೆ ಏನೋ ಸಮಸ್ಯೆ ಇದೆ, ಯಾರು ನೋಡೋಕೆ ಬರ್ತಾ ಇಲ್ಲ, ಯಾರು ತಗೊಳಕ್ ಬರ್ತಾ ಇಲ್ಲ, ಅಥವಾ ನಾವೊಂದು ಭೂಮಿ ತಗೋಬೇಕಂತೀವಿ, ನಮ್ಮ ಭೂಮಿ ಸಿಗ್ತಾ, ಈ ಥರ ಏನೇ ಸಮಸ್ಯೆ ಇರಲಿ, ಈ ಸಮಸ್ಯೆಗಳ ನಿವಾರಣೆಗೆ ಈ ಪರಿಹಾರವನ್ನ, ಆ ಸಮಸ್ಯೆ ಆ ಜಾಗ ಯಾರ ಹೆಸರಿನಲ್ಲಿದೆಯೋ ಅವರೇ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅವರ ಬದಲಾಗಿ ನಾವು ಮಾಡ್ಬೋದು ಅಂತ ಕಮೆಂಟಲ್ಲಿ ಹಾಕಬೇಡಿ, ನಾವು ಉತ್ತರವನ್ನ ಕೊಡಲ್ಲ. ಆಯ್ತಾ? ಸೊ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮುಖ ನೋಡಿಕೊಳ್ಳುವಷ್ಟು ದೊಡ್ಡದಾಗಿರುವಂಥ ಒಂದು ಕನ್ನಡಿಯನ್ನ ತಗೊಳ್ಳಿ. ಕನ್ನಡಿ ಸರ್ಕಲ್ ಗೋಲಾಕಾರದಲ್ಲಿ ಇರಬಾರದು, ಆಯತಾಕಾರದಲ್ಲಿ ಇದ್ದಷ್ಟು ಒಳ್ಳೆಯದು. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುವಂಥ ಒಂದು ಕನ್ನಡಿಯನ್ನ ತಗೊಳ್ಳಿ. ಅದ್ರ ಜೊತೆಗೆ 12 ಕೆಂಪು ಬಳೆಗಳನ್ನು ತಗೊಳ್ಳಿ, 1 ಡಜನ್ ಕೆಂಪು ಬಳೆ. ಗಾಜಿನ ಬಳೆಗಳೇ ಇರಬೇಕು. ಬಳೆ ಅಂತ ಹೇಳಿದ್ರೆ ಬೇರೆ ಬಳೆಗಳಲ್ವ, ಗಾಜಿನ ಬಳೆಗಳೇ ಇರಬೇಕು. ಕೆಂಪು ಬಳೆನ ತಗೊಳ್ಳಿ. ಈ ಒಂದು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೋಡ್ಕೊಳ್ಳಿ. ಯಾರು, ಈ ಜಾಗ ಯಾರ ಹೆಸರಿನಲ್ಲಿದೆ ಅಥವಾ ಈ ಮನೆ ಯಾರ ಹೆಸರಿನಲ್ಲಿದೆ, ಅವರ ಮುಖವನ್ನ ನೋಡಿಕೊಂಡು ನಿಮ್ಮ ಸಮಸ್ಯೆಯನ್ನ ಈ ಕನ್ನಡಿನಲ್ಲಿ ಹೇಳ್ಕೋಬೇಕಾಗುತ್ತೆ. ನಿಮ್ಮ ಜೊತೆನೇ ನೀವು ಹೇಳ್ಕೊತಾ ಇರ್ತೀರಾ, ಮುಂದ್ಗಡೆ ಕನ್ನಡಿ ಇಟ್ಕೊಂಡಿದ್ದೀರಾ, ನಿಮ್ಮ ಜೊತೆನೇ ನೀವು ಹೇಳ್ಕೊತಾ ಇರ್ತೀರಾ, ಈ ಥರ ಸಮಸ್ಯೆ ಇದೆ, ಈ ಥರ ಜಾಗದಲ್ಲಿ ನನ್ನ ಮನೆ ಇದೆ, ಸೋ ಆ್ಯಂಡ್ ಸೋ ಪ್ಲೇಸಲ್ಲಿದೆ, ಫಸ್ಟ್ ಫ್ಲೋರಲ್ಲಿದೆ, ಸೆಕೆಂಡ್ ಫ್ಲೋರಲ್ಲಿದೆ, ಯಾವ ರೀತಿ ನೀವು ಹೇಳ್ಕೊತೀರಾ ನೋಡಿ. ಇಲ್ಲಿಗೆ ಯಾರು ಬಾಡಿಗೆದಾರರು ಬರ್ತಾ ಇಲ್ಲ, ಇಲ್ಲಿಗೆ ಬಾಡಿಗೆದಾರರು ಬರಬೇಕು. ನನ್ನ ಜಾಗ ಸೋ ಆ್ಯಂಡ್ ಸೋ ಜಾಗದಲ್ಲಿದೆ, ಅಂದರೆ ಇಂಥ ಊರಿನಲ್ಲಿದೆ, ಇಂಥ ಸರ್ವೆ ನಂಬರಲ್ಲಿದೆ, ಇಂಥ ಕಾರಣಗಳಿಂದ ಇದು ನಿಂತು ಹೋಗಿದೆ. ಕಾರಣ ನಿಮ್ಗೆ ಗೊತ್ತಿರ್ಬೋದು, ಯಾಕೆ ಸೇಲ್ ಆಗ್ತಾ ಇಲ್ಲ ಅಂತ ನಿಮಗೆ ಗೊತ್ತಿರ್ತದೆ ತಾನೆ. ನಿಜವಾದ ಕಾರಣ ನೀವು ಯಾರ ಹತ್ರನೂ ಹೇಳ್ಕೋಬೇಕಾಗಿಲ್ಲ, ನಿಮ್ಮ ಜೊತೆ ನೀವೇ ಹೇಳ್ಕೊಳ್ಳಿ ಕನ್ನಡಿನ ನೋಡಿಕೊಂಡು. ಇಂಥ ಕಾರಣದಿಂದ ಇದು ನಿಂತು ಹೋಗಿದೆ, ಇದನ್ನು ಖರೀದಿ ಮಾಡುವಂಥ ಖರೀದಿದಾರರು ಬರೋ ಥರ ಮಾಡಿಕೊಡಿ ಅಂತ ನೀವು ಬೇಡ್ಕೊಂಡು, ಈ ಕನ್ನಡಿಯನ್ನು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿ 3 ದಾರಿ ಅಥವಾ 4 ದಾರಿ ಕೂಡುವಂಥ ಸ್ಥಳದಲ್ಲಿ ಇಟ್ಟು ಬರಬೇಕು. ಒಡೆದಾಕಬಾರ್ದು, ಇಟ್ಟು ಬರಬೇಕು. ಓಕೆನಾ? ಇಟ್ಬಿಟ್ಟು ಅದನ್ನೆಲ್ಲ ಒಡೆದು ಗಿಡದ ಹಾಕಬೇಡಿ, ಉಲ್ಟಾ ಮಚ್ಚಿ ಇಡಬೇಡಿ, ಸ್ಟ್ರೈಟಾಗಿ ಇಡಿ. ಇಟ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಬನ್ನಿ. ನಿಮ್ಗೆ ಅನ್ಸೋದು ಉಲ್ಟಾ ಇಡಬೇಕಂತ, ಉಲ್ಟಾ ಇಲ್ಲ, ಸ್ಟ್ರೈಟಾಗಿ ಇಟ್ಟು ತಿರುಗಿ ನೋಡದೆ ಮನೆಗೆ ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಮನೆಯಲ್ಲಿ ಇರಿ. ಮಾರನೇ ದಿನ ಬೆಳಿಗ್ಗೆ ಹತ್ತಿರದಲ್ಲಿರುವಂಥ ದೇವಸ್ಥಾನ, ಯಾವ ದೇವಸ್ಥಾನ ಸರ್? ಗ್ರಾಮದಲ್ಲಿ ಇರುವಂಥ ದೇವಸ್ಥಾನ, ಅದು ಗ್ರಾಮದೇವಿ ಇರ್ಬೋದು, ಒಟ್ಟಿನಲ್ಲಿ ನಿಮ್ಮ ಗ್ರಾಮದಲ್ಲಿರುವಂಥ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಈ 12 ಬಳೆಗಳನ್ನು ತಾಯಿಗೆ ಒಪ್ಪಿಸಿ. ಅಲ್ಲಿ ದೇವಸ್ಥಾನದಲ್ಲಿ ಕೊಡಿ, ದೇವರಿಗೆ ಹಾಕುವಂಥದ್ದಾಗ್ಬಿಟ್ಟು ಅಲ್ಲಿ ಬುಟ್ಟಿನಲ್ಲಿ ಇಡುವಂಥದ್ದಾಗತ್ತೆ. ಕೆಲವೊಂದು ಕಡೆ ಮರದಲ್ಲಿ ಕೂಡ ಈ ಬಳೆಗಳನ್ನ ಕಟ್ಟಿಡುವಂಥ ಸಂಪ್ರದಾಯ ಇರ್ತದೆ. ಒಟ್ಟಿನಲ್ಲಿ 12 1 ಡಜನ್ ಬಳೆ ಕೆಂಪು ಬಣ್ಣದ್ದೇ ತಗೊಂಡೋಗಿ ತಾಯಿಗೆ ಅರ್ಪಿಸ್ಬಿಟ್ಟು ಬನ್ನಿ. ಜಾಗಕ್ಕೆ ಸಂಬಂಧಪಟ್ಟಂತೆ, ಜಮೀನಿಗೆ ಸಂಬಂಧಪಟ್ಟಂತೆ, ಸೈಟಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಖರೀದಿ ಅಥವಾ ಬಾಡಿಗೆದಾರರು ಬರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇತ್ಯರ್ಥ ಆಗುತ್ತೆ. ಮಾಡಿ ನೋಡಿ, ಪರಿಹಾರ ಹೇಗಿದೆ ಅಂತ ನೋಡಿ. ಯಾರಿಗಾದ್ರೂ ಇದನ್ನು ಶೇರ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.